ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿಮ್ಮ ಮುಂದೆ ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಬೆಳಗ್ಗೆ ಟಿಫನ್ಗೂ ಆಗುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವೇನಪ್ಪ ಮಾಡೋದು ಬೆಳಗ್ಗೆ ಆದರೆ ತಿಂಡಿ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ, ಏನು ಬೇಡ. ನೋಡಿ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ರೆಸಿಪಿ ಪೀಸ್ ಪಲಾವ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆಗಬೇಕು. ಇವಾಗಂತೂ ಹಸಿ ಬಟಾಣಿ ಸೀಸನ್ ಅಲ್ವಾ, ಸೀಸನ್ ಇದ್ದಾಗ ಮತ್ತೆ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇಡೀ ಗರಂ ಮಸಾಲೆ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಅನಾನಸು, ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಾಯಿಲ್ಲ, ಕಲ್ಲುವು ಹಾಕ್ತಾಯಿದ್ದೀನಿ. ಇದಿಷ್ಟು ಎಣ್ಣೆ ಕಾಯ್ತಾ ಇದೆಯಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಫ್ರೈ ಮಾಡಬೇಕು. ಇದೆಲ್ಲ ಎಣ್ಣೆಲಿ ಹಾಕ್ತಿದ್ದಂಗೆ ಒಂದು ಘಮ ಅಂತ ಮನೇಲಿ ಪರಿಮಳ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ಮಾಡಬೇಕು ಅಂತಂದರೆ ಈ ರೆಸಿಪಿನ ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ನಾನು ಇಲ್ಲೊಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ, ನಿಸರ್ಗ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ತಪ್ಪದಂಗೆ ಕಮೆಂಟ್ ಸೆಕ್ಷನ್ ಹಾಕ್ತೀರ ಅಂತ ಕಾಯ್ತಾ ಇರ್ತೀನಿ ನಾನು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಕೆಂಪಾಗಬೇಕು ಈರುಳ್ಳಿ ಎಲ್ಲನೂ. ಇದಕ್ಕೆ ನಾನು ಖಾರಕ್ಕೆ ಏನೂ ಆಗ್ತಾಯಿಲ್ಲ. ಹಸಿಮೆಣ್ಸಿಕಾಯಿ ಬಿಟ್ಟರೆ ನಾನು ಇನ್ನೇನು ಆಗ್ತಾಯಿಲ್ಲ. ಧನಿಯಾ ಪುಡಿ, ಮೆಣ್ಸಿಕಾಯಿ ಪುಡಿ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್. ಹಸಿಮೆಣ್ಸಿಕಾಯಿ ಒಂದೇ ನಾನು ಹಾಕ್ತಾ ಇರೋದು. ಹಸಿಮೆಣ್ಸಿಕಾಯಿ ಈರುಳ್ಳೆಲ್ಲ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ದೊಡ್ಡ ಸ್ಪೂನ್ ಆದರೆ 1 ಸ್ಪೂನ್ ಹಾಕಿ, ಚಿಕ್ಕ ಸ್ಪೂನ್ ಆದರೆ 1/4 ಸ್ಪೂನ್ ಹಾಕಿದ್ರೆ ಸಾಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಪುದೀನ ಹಾಕಿದ್ದೀನಿ. ಮೇನ್ ಇದಕ್ಕೆ ನಾನು ಏನೂ ರುಬ್ಬಿಲ್ಲ, ಎಲ್ಲ ಹಂಗಂಗೆ ಹಾಕ್ತಾ ಇರೋದು. ಪೀಸ್ ಪಲಾವು ಅಂತಂದರೆ ಬಟಾಣಿ ಬೇಕೇ ಬೇಕಲ್ಲ, ಹಾಗಾಗಿ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. 1 ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. 1/4 kg ಅಷ್ಟು ಬಟಾಣಿ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಒಂದು ಒಳ್ಳೆ ಫ್ರೈ ಕೊಡಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಲ್ಲಿ 1 ಕ್ಯಾರೆಟು, 1 ಬೀನ್ಸ್, ಒಂದು 5ರಿಂದ 6 ಬೀನ್ಸ್ ತೊಗೊಂಡಿದ್ದೀನಿ. ಹಿಂಗೆ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಕಟ್ ಮಾಡೋದು ಬೇಡ, ಹಿಂಗೆ ಕೈಯಲ್ಲೇ ಮುರಿದು ಹಾಕಿದ್ರೆ ಸಾಕು. ಇದಕ್ಕೆ 1 ಟೊಮೊಟೊ, ನಾಟಿ ಟೊಮೊಟೊ 1 ದಪ್ಪದ ಹಾಕ್ಕೊಂಡಿದ್ದೀನಿ. ಇನ್ನೇನು ಬೇಡ, ಇದಕ್ಕೆ ಇಷ್ಟೇ ಸಾಕು. ಚೆನ್ನಾಗಿ ಇದೆಲ್ಲ ಫ್ರೈ ಆಗಬೇಕು. ನೋಡಿ, ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಬರಬೇಕು. ಮತ್ತು ತರಕಾರಿನೂ ಫುಲ್ಲು ಬೇಯಬೇಕು ಅಂತೇನಿಲ್ಲ, ಅರ್ಧ ಬೆಂದರೆ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಯಾರೆಲ್ಲ ಬೆಳಗ್ಗೆ ಟಿಫನಿಗೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೋಬೇಡಿ. ಈ ಥರ ಒಂದು ಸಲ ಮಾಡಿ ನೋಡಿ. ನಾನಿಲ್ಲಿ ಯಾವುದೇ ಥರದ್ದು ಪುಡಿ ಹಾಕಿಲ್ಲ ಅಂತ ಹೇಳಿದ್ನಲ್ಲ. ಇದು ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ ಅಷ್ಟೇ, ಬೇರೆ ಯಾವುದೂ ಹಾಕಿಲ್ಲ ಫ್ರೆಂಡ್ಸ್. ನಾನು ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡ್ರು, ಇಲ್ಲೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಹಾಲನ್ನ ನಾನು 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಜಾಸ್ತಿನೂ ತೊಗೊಂಡಿಲ್ಲ. 1 ಗ್ಲಾಸ್ ತೆಂಗಿನಕಾಯಿ ಹಾಲು, 1 ಗ್ಲಾಸ್ ನೀರು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಥರ ನೀರಿನ ಪ್ರಮಾಣ ಹಾಕಬೇಕಲ್ಲ, ಹಾಗಾಗಿ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ತೆಂಗಿನಕಾಯಿ ತುರಿ ಹಾಕಿ, ತೆಂಗಿನಕಾಯಿ ಹಾಲನ್ನ ತೆಗ್ದಾಕ್ತಾಯಿದ್ದೀನಿ. ಈಗಂತೂ ಕ್ಲೈಮೇಟ್ ತುಂಬ ಚೆನ್ನಾಗಿ ಥಂಡಿ ಇರೋದ್ರಿಂದ ಜೀರ್ಣ ಆಗಲ್ಲ ಅನ್ನೋರಿಗೆ, ತೆಂಗಿನಕಾಯಿ ರುಬ್ಬ ಹಾಕೋದ್ರಿಂದ ಟೇಸ್ಟು ಬರೋದಿಲ್ಲ, ಜೀರ್ಣ ಆಗಲ್ಲ ಅನ್ನೋರಿಗೆ ಈ ಥರ ತೆಂಗಿನಕಾಯಿ ಹಾಲು ತೆಗ್ದಾಕೋರೆ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಉದುರಿಸ್ತಾ ಇದ್ದೀನಿ. ನೋಡಿ, ನಾನು ಅಕ್ಕಿನ ಫಸ್ಟೇ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೆ. ಅಕ್ಕಿನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು ಅರ್ಧ ಭಾಗ ಅನ್ನ ಆಗೈತೆ ಅನ್ನೋ ತನಕ ನಾವು ಕುದಿಸ್ಬೇಕು. ಇದೆಲ್ಲ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ತಿದ್ದಂಗೆ ಆ ಪಲಾವ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದು ಇದು ಎಮ್ಮೆ ತುಪ್ಪ, ಹಸು ತುಪ್ಪ ಅಲ್ಲ, ಅದು ಇನ್ನೂ ಟೇಸ್ಟ್ ಚೆನ್ನಾಗಿತ್ತು. ಹಾಗಾಗಿ ಹೇಳ್ತಾಯಿದ್ದೀನಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡ್ತೀರಾ ಅಂತ ನಂಬಿದ್ದೀನಿ. ನೋಡಿ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಲ್ಲ. ಇದಕ್ಕೆ ಮೊಸರು ಬಜ್ಜಿ ಬೇಡ, ಚಟ್ನಿ ಬೇಡ, ಏನು ಬೇಡ, ಹಂಗೆ ತಿನ್ಬೋದು. ಬೇಕಾದ್ರೆ 3 ಟೈಮ್ ಕೊಟ್ಟರು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿತ್ತು, ರುಚಿಯಾಗಿತ್ತು. ಮನೇಲಿ ಮಕ್ಳಿಗೂ ತುಂಬಾ ಇಷ್ಟ ಆಯಿತು. ನೋಡಿದ್ರಲ್ಲ ನಾನು ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಟಿಫನ್ ಬಾಕ್ಸ್ಗೂ ಆಗುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ರೆಡಿ ಆಗುತ್ತೆ ಅಂಥೇಳಿ ಪೀಸ್ ಪಲಾವ್ ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ಕಮೆಂಟ್ ಸೆಕ್ಷನ್ ಹಾಕೋದ ಮರಿಬೇಡಿ. ಇದೇ ರೀತಿ ಮುಂದೆ ಒಳ್ಳೊಳ್ಳೆ ವೀಡಿಯೋ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ, ಬಾಯ್ ಫ್ರೆಂಡ್ಸ್.